ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 90% ಅಂಗವಿಕಲತೆ ಇದೆ ಬಂದಿದೆ. ಹಿರಿಯರ ಸಮ್ಮುಖದಲ್ಲಿ ನಾವೆಲ್ಲನೂ ಕರೆಸಿ ಎಲ್ಲ ಈ ಮಗುಗೆ 90% ಅಂಗವಿಕಲ ಐತೆ, ಕಿವಿ ಕೆಲಸಲ್ಲ ಅಂತ ಹೇಳ್ತೀನಿ. ನಾವು ಲೈಫ್ ಕೊಡ್ತೀವಿ ಅಂತ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ. ಇವಾಗ ಅವಾಗ ತಿರ್ಕೊಳ್ಳೋಕೆ ಕೊಡೋದು ಈ ಥರ ಎಲ್ಲ ಮಾತಾಡೋದು, ನಾವು ಕಂಪ್ಲೇಂಟ್ ಕೊಡೋದ್ರಿಂದ ಇಲ್ಲಿ 1.5 ತಿಂಗಳು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊರಗಡೆಲ್ಲ ಸೆಟಲ್ಮೆಂಟ್. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಮಾನವೀಯತೆಯನ್ನೇ ಪ್ರಶ್ನಿಸುವ ಹೃದಯ ವಿದ್ರಾವಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಅಂಗವಿಕಲ ಮಹಿಳೆಯೊಬ್ಬರಿಗೆ ಮದುವೆಯಾದ ಬಳಿಕ ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಪತಿಯ 2ನೇ ಮದುವೆಯಾಗಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಪೀಡಿತ ಮಹಿಳೆಯ ಹೆಸರು ರಕ್ಷಿತಾ. ಕಳೆದ 2025ರ ಜನವರಿ 31ರಂದು ಕುಟುಂಬದ ಒಪ್ಪಿಗೆಯೊಂದಿಗೆ ಕೆಂಚಾರಹಳ್ಳಿಯ ಅಭಿನಂದನ್ ಎಂಬ ಯುವಕನೊಂದಿಗೆ ರಕ್ಷಿತಾ ಅವರ ವಿವಾಹ ನಡೆದಿತ್ತು. ಮದುವೆಗೂ ಮುನ್ನವೇ ತಮಗೆ ಮಾತು ಮತ್ತು ಕೇಳುವ ಸಾಮರ್ಥ್ಯ ಇಲ್ಲದಿರುವುದನ್ನು ರಕ್ಷಿತಾ ಸ್ಪಷ್ಟವಾಗಿ ತಿಳಿಸಿದ್ದರು. ಇದನ್ನು ಒಪ್ಪಿಕೊಂಡೇ ಅಭಿನಂದನ್ ಆಕೆಯ ಕೈ ಹಿಡಿದಿದ್ದ. ಆದರೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಸುಖ ಸಂಸಾರಕ್ಕೆ ಕಿಚ್ಚು ಬಿದ್ದಿದೆ. ಅತ್ತೆ, ಮಾವ ಹಾಗೂ ಪತಿಯಿಂದ ರಕ್ಷಿತಾಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಆರಂಭವಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನೂ ಗಂಭೀರ ವಿಷಯವೆಂದರೆ, ರಕ್ಷಿತಾ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಅವರಿಗೆ ಅನುಮಾನಾಸ್ಪದವಾಗಿ ಆಹಾರ ನೀಡಲಾಗಿತ್ತು ಎಂಬ ದೂರು ಕೇಳಿಬಂದಿದೆ. ಆ ಆಹಾರ ಸೇವಿಸಿದ ಬೆನ್ನಲ್ಲೇ ತೀವ್ರ ಹೊಟ್ಟೆನೋವು ಕಾಣಿಸಿಕೊಂಡು ಕೊನೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಗರ್ಭಪಾತ ಸಂಭವಿಸಿದೆ ಎಂದು ಸಂತ್ರಸ್ತೆ ಕಣ್ಣೀರು ಹಾಕುತ್ತಿದ್ದಾರೆ. ಇದರ ಬೆನ್ನಲ್ಲೇ ಪತ್ನಿಯನ್ನು ತವರು ಮನೆಗೆ ಬಿಟ್ಟಿದ್ದ ಅಭಿನಂದನ್ ಆಕೆಯನ್ನು ಮತ್ತೆ ಕರೆದುಕೊಂಡು ಹೋಗಲು 10 ಲಕ್ಷ ರೂಪಾಯಿ ನಗದು ಮತ್ತು ಅಂಗಡಿ ಹಾಕಿಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾನಂತೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಶಾಕಿಂಗ್ ವಿಷಯವೆಂದರೆ, ಮೊದಲ ಪತ್ನಿ ರಕ್ಷಿತಾ ಜೀವಂತವಾಗಿರುವಾಗಲೇ ಪತಿ ಅಭಿನಂದನ್ ಮತ್ತೊಬ್ಬ ಯುವತಿಯನ್ನು 2ನೇ ಮದುವೆಯಾಗಿದ್ದಾನೆ ಎನ್ನಲಾಗಿದೆ. ಈ ವಿಷಯ ತಿಳಿದ ರಕ್ಷಿತಾ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ನ್ಯಾಯಕ್ಕಾಗಿ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ರಕ್ಷಿತಾ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಪತಿ, ಅತ್ತೆ ಹಾಗೂ ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳ, ದೈಹಿಕ ಹಿಂಸೆ, ವಂಚನೆ ಹಾಗೂ 2ನೇ ಮದುವೆ ಆರೋಪಗಳಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ನಮಸ್ಕಾರ ಸರ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು ಕೇಶವರ. ನಮ್ಮ ಹೆಸರು ವೀಣಾ ಕುಮಾರಿ ಅಂತ. ನಮ್ಮ ಮಗಳು ರಕ್ಷಿತಾ, ನಮ್ಮ ಯಜಮಾನ್ರ ಹೆಸರು KC ಮುರಳಿ. ನಮ್ಮ ಮಗುನ ಕೋಡೆಗಂಡ್ಲ ಗ್ರಾಮಕ್ಕೆ ಕೊಟ್ಟಿದ್ವಿ. ನರಸಿಂಹಪ್ಪ ಮುಂಜಮ್ಮ ಅವ್ರ ಮಗನಾದ ಅಭಿನಂದನ್ಗೆ. ಅವ್ರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ. ಈ ಹುಡುಗಿಗೆ ಹೆಚ್ಚು ಕೊಟ್ಟು ಮಾನಸಿಕ ಕಿರುಕುಳ ಕೊಟ್ಟರು. ಬುಸರಿ ಆದ್ಲು. ನಮ್ಮೂರಿಗೆ ಬಂದ್ವಿ, ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಬಂದು ಬಿಟ್ಬಿಟ್ಟು ಬಂದು, ನಮ್ಮ ಮಗು ಬೇಡ, ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ನು. ಆಮೇಲೆ ಅಬಾರ್ಷನ್ ಆಗೋಯ್ತು. ಮತ್ತು 2ನೇ ಮದುವೆ ನಮಸ್ತೆ. ಅರ್ಜಿದಾರಾದ KM ರಕ್ಷಿತಾ ಅವರ ದೊಡ್ಡಪ್ಪ ನಾನು. ಅಂದರೆ ನನ್ನ ತಮ್ಮನ ಮಗಳು. ಅವರಿಗೆ ಸುಮಾರು 1 ವರ್ಷ ಜನವರಿ ತಿಂಗಳಲ್ಲಿ ಅವರ ಹಿರಿಯರು, ನಮ್ಮ ಹಿರಿಯರು ಕಡೆಯಿಂದ ವಿಜೃಂಭಣೆಯಾಗಿ ಮದುವೆ ಮಾಡಿಕೊಟ್ಟಿವಿ ನಾವೇ. ಅವರು ಕೆಂಚಾರಹಳ್ಳಿ KNS ಕಮಿಷನಲ್ಲಿ ಮಾಡಿಕೊಟ್ಟಿವಿ ನಾವು. ಮದುವೆ ಆದಮೇಲೆ, ಮದುವೆಗೆ ಮುಂಚೆ ನಾವು ಹೇಳಿದ್ವಿ ಅವರಿಗೆ 80% ಅಂಗವಿಕಲತೆ ಆಗಿದ್ದಾಳೆ ಅಂತ ಹೇಳಿದಕ್ಕೆ ಅವರು, ಅದಕ್ಕೆ ಇಲ್ಲ ನಮಗೆ ತುಂಬ ಅದೃಷ್ಟ ಚೆನ್ನಾಗೈತೆ ನಮಗೆ, ಅದಕ್ಕೆ ನಾವು ಮದುವೆ ಮಾಡ್ಕೊತೀವಿ, ನಮ್ಗೆ ಇಷ್ಟ ಆಗೈತೆ ಅಂತ ಹೇಳಿದ್ರು. ಸರಿ ಅಂತ ಅವರು, ಹಿರಿಯರು, ನಮ್ಮ ಹಿರಿಯರಲ್ಲಿ ಸೇರಿ ಮದುವೆ ಚೆನ್ನಾಗಿ ಮಾಡಿಕೊಟ್ವಿ. ಆದ ನಂತರ ಸುಮಾರು ಒಂದು 6 ತಿಂಗಳಾದ ನಂತರ, ಒಂದು 5 ತಿಂಗಳು ನಂತರ ಅವ್ರಿಗೆ ಮಾಮ ಎಲ್ಲರೂ ಗೊತ್ತಿದ್ದಂಗೆ ಗರ್ಭಿಣಿ ಆಗುತ್ತಾಳೆ. ಆವಾಗೇ ಶುರುವಾಯಿತು ಅವ್ರ ಮನೆಯಲ್ಲಿ ಏನನ್ನ ತಾಯ್ತನ ಕಿರುಕುಳ ಕೊಡೋದು, ಚಿತ್ರಹಿಂಸೆ ಕೊಡೋದು. ಅವರಿಗೆ ಯಾವ ಈ ಹಳ್ಳಿ ಕಡೆ ಹೇಳ್ತಾರಲ್ಲ, ಎಳ್ಳು, ಪಪ್ಪಾಯ ಕಾಯಿ ಇಂಥವೆಲ್ಲ ಕೊಡೋದು. ಆ ಹುಡುಗಿ ಅದು ಗೊತ್ತಾಗೋದಿಲ್ಲ. ಹುಡುಗಿ ಅನ್ಎಜುಕೇಟೆಡ್ ಹುಡುಗಿ. ಯಾರು ಏನು ಕೊಟ್ಟರು ಅದು ತಿಂತಾಯಿದ್ರು, ಯಾವಾಗ ತಿಂತಾಯಿದ್ರು ಅವ್ರಿಗೆ ಗೊತ್ತಿಲ್ಲ. ಏನೋ ಎಳ್ಳು ಅಂದರೆ ತಿಂದರೆ ಏನಾಗುತ್ತೆ, ಪಪ್ಪಾಯ ಕಾಯಿ ತಿಂದರೆ ಏನಾಗುತ್ತೆ. ಆಮೇಲೆ ಸರ್ ಇದು ಬಂದು ಅವರು ಇದು ಹೊಟ್ಟೆ ನೋವು ಅಂತ ಹೇಳಿದ್ರು. ಮದುವೆ ಆದ 3 ತಿಂಗಳು ಆರಾಮಾಗಿದ್ದರು. 4ನೇ ತಿಂಗಳು ನಮ್ಮೂರಿಗೆ ಬಂದರು. ನಮ್ಮೂರಿಗೆ ಬಂದಮೇಲೆ ಚೆಕಪ್ ಅಂತ ಚಿಂತಾಮಣಿ ಸರ್ಕಾರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಗುಗೆ ಹಾರ್ಟ್ ಬೀಟ್ ಇಲ್ಲ ಅಂತ ಆಪರೇಷನ್ ಆಗುತ್ತೆ. ರೆಸ್ಟ್ಗಂತ ತಿರುಗಿ ನಮ್ಮೂರಲ್ಲಿ ಬಂದು ಬಿಟ್ಬಿಟ್ಟು ಹೋಗ್ತಾರೆ. ತಿರುಗಿ ಮತ್ತೆ ಬರೋದಿಲ್ಲ. 7 ತಿಂಗಳು ಬಂದಿಲ್ಲ. ಆಮೇಲೆ ನಾವು ಆಮೇಲೆ ಒಂದು ಸರಿ ನ್ಯಾಯ ಮಾಡಿ ಕರ್ಕೊಂಡೋಗ್ರಪ್ಪ ಅಂತ ಹೇಳಿದ್ವಿ. ಆಗೋಲ್ಲ. ಆಮೇಲೆ ಚಿಕ್ಕಬಳ್ಳಾಪುರ
ಮಹಿಳಾ ಸಹಾಯಕ ಕೇಂದ್ರಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅವರಲ್ಲಿ ಕರೆಸ್ತಾರೆ. ಅಲ್ಲಿ ಕರೆಸ್ಬಿಟ್ಟು ಆಮೇಲೆ ನನಗೇನಪ್ಪ ಕರ್ಕೊಂಡ್ಬರ್ತೀಯ, ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ಮೇಲೆ ಮತ್ತೆ ಒಂದು ವಾರಕ್ಕೆಲ್ಲನೂ ಬೇರೆ ಹುಡುಗಿನ ಕರ್ಕೊಂಡು ಪರಾರಾಗ್ತಾನೆ. ಅವರು ಕೆಂಚಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಬಂದಿರ್ತಾರೆ. ನಾವು ಬಂದು ಅವತ್ತು ಬಂದು ಕಂಪ್ಲೇಂಟ್ ಕೊಡೋಕೆ ಬಂದಿರ್ತೀವಿ. ಆಮೇಲೆ ಅಲ್ಲಿಂದ ಅವರು ಸೆಟಲ್ಮೆಂಟ್ ಬೇಡ, ಅಲ್ಲಿ ಒಂದು ಆಮೇಲೆ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆಮೇಲೆ ಹುಡುಗಿನ ಕರೆಸಿರ್ತಾರೆ, ನಾವು ಬಂದು ನೋಡಿರ್ತೀವಿ. ಆಮೇಲೆ 10-15 ದಿವಸಕ್ಕೆ ಮತ್ತು ಅವ್ರಿಗೆ 2ನೇ ಮದುವೆ ಮಾಡ್ಕೊಂಡ್ಬಂದಿರ್ತೀವಿ. ಆವಾಗ ನಮಗೆ ಕೆಂಚಳ್ಳಿ ಪೊಲೀಸ್ ಸ್ಟೇಷನಿಂದ ನಮಗೆ ಕರೆ ಬರುತ್ತೆ, ನಿಮ್ಮ ಅಳಿಯ 2ನೇ ಮದುವೆ ಆಗಿದ್ದಾನೆ, ಬಂದು ಮಾತಾಡಿ ಬನ್ನಿ ಅಂತ ಕರೆಯುತ್ತಾರೆ. ಇಲ್ಲಿ ಬಂದು ನೋಡಿ ನಾವು ಮದುವೆ ಆಗಿ ಬಂದಿರ್ತೇವೆ, ತಾಳಿ ಕಟ್ಸ್ಕೊಂಡು ಬಂದಿರ್ತೇವೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ನಾವು ನೋಡಿ ಯಾವ ಥರ ಮಾಡ್ಕೊಂಡ್ರಿ, ಎಣಿಕೆ ಆಯಿತು ಏನಾಯ್ತಲ್ವೋ ಅದರಿಂದ ಯಾವ ಥರ ನೀವು ಮದುವೆ ಮಾಡ್ಕೊಂಡ್ರಿ ಅಂತ ಕೇಳಿರ್ತಾರೆ. ಆಮೇಲೆ ಇದು ಇವತ್ತು ವ್ಯವಹಾರ ಆಗುತ್ತೆ ಅಂತ ಹುಡುಗಿಗೆ ಗೊತ್ತಿಲ್ಲ, ತಿಂತಾ ಇದ್ದಾರೆ. ಆಮೇಲೆ ಆ ಹುಡುಗಿ 6 ತಿಂಗಳಾದಮೇಲೆ ಹೊಟ್ಟೆ ತುಂಬ ನೋವು ಬಂದೈತೆ. ಆವಾಗ ಅವ್ನು ಹುಷಾರು ಬಿದ್ದು ಅವ್ರ ತಾಯಿಗೆ ಫೋನ್ ಮಾಡೋಣ, ನಿಮ್ಮ ಮಗಳಿಗೆ ಈ ಥರ ಆತ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಅವನೇ ಕರ್ಕೊಂಡೋಗಿ ತೋರ ಮೇಲೆ ಅವರ ಅತ್ತೆ ಮನೆಯಲ್ಲಿ ಬಿಡ್ತಾನೆ. ಅವನು ಅವ್ರ ಅತ್ತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಅದೇನೋ ಮಾಡಿಸಿ ಲಾಸ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಯಾವ ಚಿಕಿತ್ಸೆ ಫಲಾರಿ ಆಗದೆ ಅಬಾರ್ಷನ್ ಆಗುತ್ತೆ. ಅಬಾರ್ಷನ್ ಆದಾಗ ಮತ್ತು ಆ ಹುಡುಗಿನ ತಾಯಿ ಮನೆಗೆ ರಸ್ತೆ ಕಡೆಗೆ ಕಳಿಸ್ಕೊಡ್ತಾರೆ. ಬಿಟ್ಟು ಹೋದ್ಮೇಲೆ ಮತ್ತೆ ಅವರು ಸುಮಾರು ತಿಂಗಳು ಆ ಕಡೆ ಬರಲೇ ಇಲ್ಲ. ಅದೇ ಅವ್ರ ತಾಯಿ ಅತ್ತೆ ಆದವಳು ಫೋನ್ ಮಾಡಿ, ಆಯ್ತಪ್ಪ ನಾವು ಸುಧಾರಿಸಿದ್ವಿ, ಬಂದು ನೀನು ನೀನು ಹೆಂಡತಿ ಕರ್ಕೊಂಡು ಹೋಗು ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಕರ್ಕೊಂಡು ಬರೋಕ್ಕಾಗಲ್ಲಮ್ಮ, ನಾನು ಈಗ ಸಾಲ ಸಿಕ್ಕಾಪಟ್ಟೆ ಮಾಡಿದ್ದೀನಿ, ನನಗೆ ಈಗ ತಕ್ಷಣಕ್ಕೆ ಒಂದು 50 ಲಕ್ಷ ಹೆಚ್ಚಿನ ಪೇಂಟ್ ಹಾಕೊಂಡು ಹಾಸ್ಪಿಟಲ್ ಕರ್ಕೊಂಡ್ತಿಲ್ಲ, ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಕಡಿಸಿ ಹೇಳ್ಬಿಟ್ಟ. ಏನು ಮಾಡಿದ್ರು ನಾವು ಯೋಚನೆ ಮಾಡ್ತಾ ಇದ್ದಾಗ ಚಿಂತಾಮಣಿ ಪೊಲೀಸ್ ಸ್ಟೇಷನಿಂದ ನಮಗೊಂದು ಕರೆ ಬಂತು. ಕೆಂಚಾಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕರೆ ಬಂತು ನಮಗೆ, ಅರ್ಜೆಂಟಾಗಿ ಬನ್ನಿ ಇಲ್ಲಿ. ಏನು ಸರ್ ಅಂತ ಕೇಳೋದಕ್ಕೆ, ಹಿಂಗಾಗಿ ನಿಮ್ಮ ಅಳಿಯಾದವನು ಬೇರೆ ಯಾರೋ ಒಬ್ಬ ಜನರಲ್ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿದ್ದೇನೆ, ಬೇಗ ಬನ್ನಿ ಅಂದರು. ಆವಾಗ ನಾವು ಬಂದಾಗ ನಂಗೆ ಇಲ್ಲೆಲ್ಲ ಗೊತ್ತಾಯಿತು. ಆ ಹುಡುಗಿ ಕರ್ಕೊಂಡ್ಬಂದಿದ್ರು. ಯಾಕೆ ಏನು ಅಂತ ಕೇಳಿದ್ರೆ ಅವರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಹಾಗೆ ಏನು ಮಾಡೋದು ಅಂತ ನಮಗೆ ಯಾಕೋ ತಲೆ ಬಿಸಿ ಬಂದುಬಿಡ್ತಾವಾಗ ಯಾರೋ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಎಸ್ ಸಾಹೇಬ್ರು ಒಬ್ಬರು ಚಂದ್ರಕುಮಾರ್ ಸರ್ ಅಂತ ಒಬ್ಬರಿದ್ದರು. ಅವರು ಬಂದು ನಮಗೆ ಕೂರಿಸ್ಕೊಂಡು ನಮಗೆ ಹೇಳಿದ್ರು, ಅಪ್ಪ ಆಗಿದ್ದಾಗ್ಬಿಟ್ಟೆ ನೀವು ಕಳಿಸ್ತೀರ, ಹೆಂಗೆ ಸರ್ ಕಳಿಸೋದು, ನಮಗೂ ನಾವು ಸಾಯಿಸ್ತಾರೆ ಅವರು, ಈ ಥರ ಹಿಂಗೆ ಚಿತ್ರಹಿಂಸೆ ಕೊಟ್ಟಿದ್ದಾರಲ್ಲ, ಹಿಂಗೆ ಇದ್ದರೆ ಆಯಿತು ಒಂದು ಕೆಲಸ ಮಾಡಿ ಹೋದರೆ ಹೋಗಿ ನಾನು ಪ್ಲ್ಯಾನ್ ಕೊಡ್ತೀನಿ ಅಂದರೆ ಏನು ಹೇಳಿ ಸರ್ ಅಂತ ಹೇಳಿದ್ದಕ್ಕೆ ಅವರು ಒಳ್ಳೆ ಐಡಿಯಾ ಕೊಟ್ಟರು. ಪಾಪ ಅವರು ನಮಗೆ ಏನಂತ ಫಸ್ಟ್ ಒಡವಿಲ್ಲಲ್ಲಿ ತಗೊಂಡಿದ್ವಿ, ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ತೀವಿ. ಸರಿ ಆಯ್ತು, ಯಾರೋ ಒಬ್ಬ ದೊಡ್ಡ ಹಿರಿಯರು ಅಂತ ಹೇಳ್ಬಿಟ್ಟು ನಾವು ಮಾತು ಕೇಳಿದ್ವಿ. ಒಂದು 1.5 ತಿಂಗಳು ಅವರು ಟೈಮ್ ಪಾಸ್ ಮಾಡಿದರೆ, ಏನೋ ರಾಜಕೀಯಗಳಿಗೆ ಯಾವ ಸಲ ಕಡೆ ನಮಗೆ ನಮ್ಮ ಏರಿಯಾಗೂ ಅವರೇ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ಹೇಳ್ಬೇಕಾದ್ರೆ ನಮ್ಮ ಏರಿಯಾಗೂ ಅವರು ಸರಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಲಾಸ್ಟ್ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಹೋಗಲಿ FIR ಮಾಡ್ಕೊಂಡ್ರೆ ಅದು ಮಾಡಲಿಲ್ಲ. ಯಾಕಂದ್ರೆ ನೋಡಿ ತುಂಬ ಬೇಜಾರಾಯಿತು. ಲಾಸ್ಟ್ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಹತ್ರ ಹೋದ್ವಿ. ನಮ್ಮ PSI ಮೇಡಮ್ ಅವರು ಅವತ್ತು ಹೋಗಿ ಕೇಳೋದಕ್ಕೆ ಅವರು ಇವತ್ತೆಲ್ಲ ಸೇರಿ ಒಂದು FIR ಮಾಡಿದ್ದಾರೆ. ಅದೇ FIR ನಾವು ಇದು ಕೊಟ್ಟಂಗೆ ನಾವು ಮಾಡಿಲ್ಲ, ಅವರು ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅವರು. ಸರಿ ಏನೋ ಒಂದು ಮಾಡಿದ್ದಾರೆ. ಈಗ ಈ ಥರ ಆಗಿರೋದಕ್ಕೆ ನಮ್ಮ ಇಂಥ ಇದು ಹೆಣ್ಮಕ್ಳಿಗೆ ಆಗಬಾರ್ದು, ನಮ್ಮ ದೇಶದಲ್ಲಿ ಯಾರಿಗೂ ಆಗಬಾರ್ದು ಅಂತ ಒಳ್ಳೆ ಶಿಕ್ಷೆ ಆಗಬೇಕು. ಆ ದೇವರು ಮೇಲೆ ಬರ ಹಾಕಿದ್ದೀವಿ. ಆದರೂ ಇವರು ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸ್ನವ್ರು ಸ್ವಲ್ಪ ಅವ್ರ ಮೇಲೆ ಆಕ್ಷನ್ ತಗೊಬೇಕು. ಆಮೇಲೆ ನ್ಯಾಯಾಲಯ ಐತೆ, ಅದು ಏನು ಮಾಡ್ತೀವಿ ನೋಡೋಣ, ಎಲ್ಲ ಮಾಡಿಕೊಟ್ಟಿದ್ದೀವಿ. ನಾನು ಹೇಳಿದ ಒಂದೇ ಇಂಥ ಹೆಣ್ಮಕ್ಳಾದಲ್ಲಿ ನಮ್ಮ ದೇಶದಲ್ಲಿ ಯಾರಿಗೂ ಆಗಬಾರ್ದು. ಯಾಕಂದ್ರೆ ಅಂಗವಿಕಲತೆ 80% ಅಂಗವಿಕಲತೆ ಅವ್ರಿಗೆಲ್ಲ ಹೇಳಿದ್ರು ಅವರು ಈ ಥರ ಮಾಡಿದ್ದಾರೆ ಅಂದರೆ ಈ ಥರ ಮಾಡಿದ್ದಾರೆ. ಇಷ್ಟ ಹೇಳಿದೆ ಸರ್, ಇಷ್ಟು 90% ಅಂಗವಿಕಲತೆ ಬಂದಿದೆ. ಹಿರಿಯರ ಸಮ್ಮುಖದಲ್ಲಿ ನಾವೆಲ್ಲನೂ ಕರೆಸಿ ಎಲ್ಲ ಈ ಮಗುಗೆ 90% ಅಂಗವಿಕಲ ಐತೆ, ಕಿವಿ ಕೆಲಸಲ್ಲ ಅಂತ ಹೇಳ್ತು ನಾವು ಲೈಫ್ ಕೊಡ್ತೀವಿ ಅಂತ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ. ಇವಾಗ ಅವಾಗ ಕಿರುಕುಳ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾಗ ನಾವು ಕಂಪ್ಲೇಂಟ್ ಕೊಡೋದು ಬಂದು ಇಲ್ಲಿ 1.5 ತಿಂಗಳಾಯ್ತು ನಾವು ಕಂಪ್ಲೇಂಟ್ ಕೊಟ್ಟು. ಆಮೇಲೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಡವೆಲ್ಲ ಸೆಟಲ್ಮೆಂಟ್ ಮಾಡ್ತೀವಿ ಅಂತ. ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು
Subscribe to my channel. Subscribe to my channel.